ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ಕಮ್ಯುನಿಸ್ಟರ ದಾಳಿಯನ್ನು ಖಂಡಿಸಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೇರಳದಲ್ಲಿ ಕಮ್ಯುನಿಸ್ಟರು ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಕೇರಳ ಸರ್ಕಾರದ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಘಟಕ, ಎಬಿವಿಪಿ, ಚಿಕ್ಕೋಡಿ ನಾಗರಿಕ ಹಿತರಕ್ಷಣಾ ಸಮಿತಿ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳು ಆರ್ಎಸ್ಎಸ್ ಕೇಶವ ಕಲಾಭವನದಿಂದ ಮಿನಿ ವಿಧಾನಸೌಧದವರೆಗೂ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ಆಗಮಿಸಿ ಮನವಿ ಸಲ್ಲಿಸಿದರು. ಉಪವಿಭಾಗಾಧಿಕಾರಿಗಳ ಪರವಾಗಿ ಪ್ರೊಬೆಷನರಿ ಐಎಎಸ್ ಅಧಿಕಾರಿ ವಿಶ್ವನಾಥ್ ಅವರು ಮನವಿ ಸ್ವೀಕರಿಸಿದರು. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಮಾತನಾಡಿ, ದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರ ಹಲ್ಲೆ ನಡೆಯುತ್ತಿರುವುದು ಖಂಡನೀಯ. ಅಲ್ಲದೆ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿದ್ದರೂ ಸರ್ಕಾರ ಮಹಿಳೆಯರ ಸಂರಕ್ಷಣೆಗೆ ಕ್ರಮ ಕೈಗೊಂಡಿಲ್ಲ ಎಂದು ಆಗ್ರಹಿಸಿದರು. ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಮಾತನಾಡಿ, ಕಮ್ಯುನಿಸ್ಟರು ಹಲ್ಲೆ ನಡೆಸಿದರೂ ಅಲ್ಲಿನ ಸರ್ಕಾರ ಸುಮ್ಮನೆ ಕುಳಿತಿದೆ. ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಸರ್ಕಾರ ಬೇಗನೆ ಅದನ್ನು ಬರ್ಖಾಸ್ತು ಮಾಡಬೇಕು, ಅಲ್ಲಿ ನ್ಯಾಯವಾದ ಸರ್ಕಾರ ಬರಬೇಕಂತ ತಿಳ್ಕೊಂಡು ನಾವೆಲ್ಲ ನಿಮ್ ಜೊತೆಗೆ ಇವತ್ತು ಕೂಡಿ ಇಲ್ಲಿ ಮನವಿಯನ್ನು ಅದಾದ ಹೋದ ವಾರದಲ್ಲಿ ಒಬ್ಬ ವಿದ್ಯಾರ್ಥಿನಿ ಮೇಲೆ ಸುಮಾರು 7 ಜನ ಅತ್ಯಾಚಾರ ಮಾಡಿ ಅವಳು ತಿರುಗಾಡಕ್ ಹೋಗಿದ್ದಾರೆ. ಅಲ್ಲಿ ಕತ್ಲಿ ಉಪಯೋಗ ತಗೊಂಡು ಅದನ್ನು ಅತ್ಯಾಚಾರ ಮಾಡಿ ಈ ಸರ್ಕಾರ ಈ ಜೀವಂತದನ್ನು ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಹೆಣ್ಮಕ್ಳು ದಿನಾಲೂ ಓದ್ತಾ ಇದ್ದೇವೆ. ಬೆಂಗಳೂರಲ್ಲಿ ಅನ್ಕ ನಾವು ದಿನಾಲೂ ಓದ್ತಿದ್ವು, ಆದ್ರೆ ಅದು ಬೆಳಗಾವಿಗೆ ಬಂದು ಮುಟ್ಟದ. ನಮ್ಮ ಹಳ್ಳಿಗಳು ಮುಟ್ಟೋದೇನು ಬಹಳ ದೂರ ಇಲ್ಲ. ಈ ಸರ್ಕಾರ ಮಾಡುವ ಕೆಲಸ ನೋಡಿದ್ರೆ ಬಹುತೇಕ ಸರ್ಕಾರ ಇಲ್ಲಿ ಕಾಯ್ದೆ ಕಾನೂನು ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಕೇರಳದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ಸಿಪಿಎಂ ಗೂಂಡಾಗಳು ಹಲ್ಲೆ ಮಾಡಿದ್ದಾರೆ. ಇದನ್ನು ಬಿಜೆಪಿ ತೀವ್ರ ಖಂಡನೆ ಮಾಡುತ್ತದೆ. ರಾಜ್ಯದಲ್ಲಿ ಮಹಿಳೆಯರು ಭಯದಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅಲ್ಲದೆ ರಾಜ್ಯ ಸರ್ಕಾರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಮತ್ತು ಗೃಹ ಸಚಿವರಿಗೂ ಮತ್ತು ಈ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನ ಹಾಕ್ತಾ ಇದ್ದೇನೆ. ಯಾಕಂದ್ರೆ ಮಹಿಳೆಯರಿಗೆ ನ್ಯಾಯ ಕೊಡಿಸುವಂತದನ್ನ ಮಾಡಿ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಎಲ್ಲಿ ಮಹಿಳೆಯರಿಗೆ ಪೂಜನೀಯವಾದಂತಹ ದೃಷ್ಟಿ ಇರ್ತದೋ ಅಲ್ಲಿ ದೇವತೆಗಳ ವಾಸ ಇರ್ತದೆ ಅಂತಕ್ಕಂಥ ನಮ್ಮ ದೇಶದ ಒಂದು ಗಾದೆ ಮಾತನ್ನ ಇವತ್ತು ನಾವು ಹುಡುಕಾಡಿ ತೆಗೆಯುವಂತಾಗಿದೆ. ಅದಕ್ಕೆ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಕೇರಳದ ಕಮ್ಯುನಿಸ್ಟ್ ನಿಂದ ಆಗ್ತಕ್ಕಂಥ ಎಲ್ಲ ನಮ್ಮ ಜನರಿಗೆ ಆಗ್ತಕ್ಕಂಥ ತೊಂದರೆಯನ್ನ ಖಂಡನೆ ಮಾಡಿ ಇವತ್ತು ಪ್ರಧಾನಿ ಮಂತ್ರಿಗಳಿಗಿರ್ಬೋದು ಅಥವಾ ರಾಷ್ಟ್ರಪತಿಗಳಿಗಿರ್ಬೋದು ಈ ಮನವಿಯನ್ನ ಕೊಡುವುದರ ಮುಖಾಂತರ ಒಂದು ಎಚ್ಚರಿಕೆಯ ಗಂಟೆಯನ್ನ ನಾವು ಕೊಡ್ತಾ ಇದ್ದೀವಿ ಅಂತ ನಾನು ಹೇಳೋದಕ್ಕೆ ಶಾಸಕರಿರ್ಬೋದು. ಅನೇಕ ಬಾರಿ ನಾವು ಆ ಪ್ರಶ್ನೆಯನ್ನ ಕೇಳಿದಾಗ ಕೇಂದ್ರದ ಮೇಲೆ ಒಂದು ಹಾರಿಕೆಯ ಉತ್ತರವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ. ಅದೇ ರೀತಿಯಾಗಿ ನಾವು ಎಲ್ಲರೂ ಕೂಡ ಈ ಬರಗಾಲದ ಸಾಲ ಮನ್ನಾ ಆಗ್ಲೇಬೇಕು. ರೈತರಿಗೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಯಾವ ರೀತಿ ಯಡಿಯೂರಪ್ಪಾಜಿಯವರ ನೇತೃತ್ವದಲ್ಲಿ, ಜಗದೀಶ್ ಶೆಟ್ಟರ್ಜಿ ಅವರ ನೇತೃತ್ವದಲ್ಲಿ ಮತ್ತು ಸದಾನಂದ ಗೌಡರ ನೇತೃತ್ವದಲ್ಲಿ ಸಾಲ ಮನ್ನಾ ಆಗಿತ್ತು, ಅದೇ ರೀತಿಯಲ್ಲಿ ಈ ಸರ್ಕಾರ ಕೂಡ ಸಾಲ ಮನ್ನಾ ಮಾಡಲೇಬೇಕು. ಮಾಡದೇ ಇಲ್ಲ ಅಂತಂದ್ರೆ ರೈತರೆಲ್ಲರೂ ಕೂಡಿ ನಾವೆಲ್ಲರೂ ಸಪೋರ್ಟ್ ಮಾಡಿ ಅದೊಂದು ಮತ್ತೊಂದು ಭಯಂಕರವಾದಂತಹ ಹೋರಾಟ ಪ್ರಾರಂಭ ಆಗ್ತದೆ ಅನ್ನೋದನ್ನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ್ ಮಾತನಾಡಿ, ಕಮ್ಯುನಿಸ್ಟರ ಗೂಂಡಾಗಿರಿಯ ವಿರುದ್ಧ ಕ್ರಮ ಜರುಗಿಸುವಂತೆ ವಿನಂತಿಸಲು ಹೋದ ನಿರಪರಾಧಿ ಸಂಘದ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸುತ್ತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಎಂದರು. ನಾವೆಲ್ಲರೂ ಸಹಿತ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಮನವಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ಸರ್ಕಾರ ಕೂಡಲೇ ರೈತರ ರಕ್ಷಣೆಗೆ ಬರಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿ ರಾಷ್ಟ್ರಪತಿಗಳು ಕೂಡಲೇ ಕೇರಳ ಸರ್ಕಾರವನ್ನು ಕಿತ್ತೊಗೆಯಬೇಕು. ರಾಜ್ಯದಲ್ಲಿ ಅಧಿಕಾರವನ್ನು ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೂಡಲೇ ರೈತರ ಸಾಲ ಮನ್ನಾವನ್ನು ಮಾಡಬೇಕಂತಕ್ಕಂಥ ವಿನಂತಿಯನ್ನು ಮಾಡಿ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಮಹೇಶ್ ಬಾತೆ, ಧನ್ಯಕುಮಾರ್ ಗುಂಡೆ, ನಾಗೇಶ್ ಕಿವಡ್, ಈರಣ್ಣ ಹಾಲ್ದೇವರ್ಮಠ್, ಸತೀಶ್ ಅಪ್ಪಾಜಿಗೋಳ್, ಶಶಿಕಾಂತ್ ಮಠಪತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.